ಪಾತಿ ಮೊದಲೇ ಬಂದು ಕುಂತಿಯಲ್ಲ, ಆಯ್ತಾನು ಕೆಲಸ ಮನೆಗ ಎಲ್ಲ? ಇಲ್ಲ ಗಿರಿಜಕ್ಕ, ಇನ್ನೂ ಏನೂ ಆಗಿಲ್ಲ. 3 ಮಕ್ಕಳದು ಎಲ್ಲ ತೊಳೆದು ಬಳ್ದು ಕಲಸೋ ತೊಟ್ಟಿಗೆ ಟೈಮ್ ಆಯಿತು. ಇನ್ನೂ ಕಪಡೆದು ಒಗೆಯೋದು ಇದೆ. ಇದು ಸಂಘದ್ದು ಮೀಟಿಂಗ್ ಇದೆ ಅಂದಿದ್ರಲ್ಲ, ಅದಕ್ಕೆ ಬೇಗ ಬಂದೆ ಅಕ್ಕ. ಇನ್ನು ಉಳಿದ ಯಾರು ಬಂದಿಲ್ಲಲ್ಲ, ಚನ್ನಿ ಅವರೆಲ್ಲ ಎಲ್ಲಿ? ಅವ್ರಿಗೆಲ್ಲ ಕರೆಕ್ಟ್ ಟೈಮಿಗೆ ಬರ್ತಾರ. ಬರಬೇಕು ಸಂಘದವನು ಅವಾಗೇ ಬರ್ತಾರೆ ನೋಡು. ಅದು 10 ರೂಪಾಯಿ ಕಮ್ಮಿ ಐತಿ, 50 ರೂಪಾಯಿ ಕಮ್ಮಿ ಐತಿ, ಅದನ್ನೇ ಹೇಳ್ತಿರ್ತಾರೆ ನೋಡು ಶನ್ನು ಅಕ್ಕ. ನಾನು ಈ ಸರಿ ಸಂಘದಾಗೆ ಸಾಲ ತಗೋಬೇಕು ಅನ್ಕೊಂಡಿದ್ದೀನಿ. ಎಲ್ಲರೂ ನನಗೆ ಕೊಡಿಸ್ರಿ ಸಾಲನ. ಯಾಕಪ್ಪಾತಿ ಇವಾಗ ಯಾಕೆ ಸಾಲ? ಏನೇನು ಆಯ್ತಾನೆ ಮನೆ ಫಂಕ್ಷನ್? ಏನೂ ಫಂಕ್ಷನ್ ಇಲ್ಲ ಗಿರಿಜಕ್ಕ, ನನ್ನ ಮಕ್ಕಳದು ಸ್ವಲ್ಪ ಎಕ್ಸಾಮ್ಸ್ಗೆ ಇದೆ, ಅದು ಕೊಡಿಸು ಇದು ಕೊಡಿಸು. ಮತ್ತು ಟ್ರಿಪ್ಗೆ ಹೋಗ್ತಿದ್ದಾರಂತೆ, ಅವ್ರಿಗೆ ಟ್ರಿಪ್ಗೆ ದುಡ್ಡು ಕೊಡಬೇಕು ನಾವು, ಅದಕ್ಕೆ. ಹೌದು ಪಾತಿ, ನನ್ನ ಮಕ್ಕಳು ಸ್ಕೂಲಲ್ಲೂ ಹೇಳಿದಾರಂತೆ, ಬೇಡ ಅಂದ್ರೂ ಕೇಳ್ತಾ ಇಲ್ಲ. ಇಬ್ಬರಲ್ಲಿ ಒಬ್ರು ಹೋಗ್ರಿ ಅಂದ್ರೂ ಕೇಳ್ತಾ ಇಲ್ಲ ನೋಡು ಪಾತಿ. ನಾನು ಹಂಗೆ ದುಡ್ಡು ಅಡ್ಜಸ್ಟ್ ಮಾಡಬೇಕು. ಹೋದ್ಸರಿ ಸಾಲ ತಗೊಂಡಿದ್ದಿದೆ ಸ್ವಲ್ಪ ದುಡ್ಡು, ಅದರಲ್ಲೇ ಕಳಿಸ್ಕೊಡ್ತೀನಿ. ಚನ್ನಿ ನೋಡ, ಸಾಲ ತಗೊಂಡು ದೊಡ್ಡದು ನಕ್ಲೆಸ್ ಮಾಡಿಸ್ಕೊಂಡಾಳೆ. ಸಾಲ ಕಟ್ಟಬೇಕಂದ್ರೆ ಅಳ್ತಾಳೆ, ನಕ್ಲೆಸ್ ಮಾಡ್ಕೊಂಡು ಊರಾಗೆಲ್ಲ ಡೆಕೋರೇಟ್ ಮಾಡ್ಕೊಂಡು ಓಡಾಡ್ತಾಳೆ. ಏನಮ್ಮ ಎಲ್ಲರೂ ಬಂದಿದ್ದೀರಾ? ಹ್ಞೂ ಸರ್, ಎಲ್ಲರೂ ಬಂದಿದ್ದಾರೆ, ಇನ್ನೊಂದಿಬ್ರು ಬರೋರಿದ್ದಾರೆ. ಬರೀ ಸರ್. ಸಾಲ ತಗೋಬೇಕಾದ್ರೆ ಎಲ್ಲರೂ ಬಂದ್ಬಿಡ್ತೀರಮ್ಮ, ಕಟ್ಟಬೇಕಾದ್ರೆ ಯಾರೂ ಬರೋದಿಲ್ಲ ನೋಡು ಕರೆಕ್ಟು ಟೈಮಿಗೆ. ಗಿರ್ಜಕ್ಕ, ನಂದೊಂದು 200 ಕಡಿಮೆ ಐತಾ? ಹಾಕಟ್ಟು, ಮುಂದಿನ ವಾರ ನಿನಗೆ ಕೊಡ್ತೀನ. ನನ್ನ ಮಕ್ಕಳು ಸ್ಕೂಲಿಗೆ ಕೇಳಿದ್ರು, ಕೊಟ್ಬಿಟ್ಟೆ, ಅದಕ್ಕೆ. ಇಲ್ಲ ಪರಿಮಳ, ನನ್ನ ಹತ್ರ ಇಲ್ಲ, ನಾನು ಕರೆಕ್ಟ್ ತಂದಿದ್ದೀನಿ. ಶನ್ನು ಹತ್ರ ಐತೇನೆ ಕೇಳು. ನನ್ನ ಹತ್ರ ಐತೆ, ಕೊಡ್ತೀನಿ ಪರಿಮಳ. ಮುಂದಿನ ವಾರ ನನಗೆ ಕೊಡಲೇಬೇಕು ನೋಡು. ನೀವು ಇಸ್ಕೊಂತೀರಿ, ಆಮೇಲೆ ಕೊಡೋದಿಲ್ಲ. ಕರೆಕ್ಟ್ ತಂದಿನಿ ಅಂತೀರಿ. ಏನ್ರೋ ಎಲ್ಲರೂ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದ್ದೀರಾ? ಚೆನ್ನಾಗಿದೆ ಅಲ್ಲ ವೆದರ್, ಒಂಥರ ಚಳಿ ಅಲ್ವಾ? ಹ್ಞೂ ಕಣೋ, ಚೆನ್ನಾಗಿದೆ ವೆದರ್ ಒಂಥರ. ಆಯ್ತಾ ಎಲ್ರದ್ದು ಟಿಫನ್ನು? ಇನ್ನೂ ಏನೇನಿದೆ ಇಲ್ಲಿ ನೋಡಲಿಕ್ಕೆ? ಇಲ್ಲಿ ಇನ್ನೂ ಒಳಗಡೆ ಗಾರ್ಡನ್ ಇದೆ ಕಣೆ. ಇನ್ನೂ ವಾಣಿ ಬಂದಿಲ್ವಲ್ಲ, ನಾವಿಷ್ಟೇ ಜನವಲ್ವಾ ಮಾತಾಡ್ಕೊಂಡಿದ್ದು. ವಾಣಿ ಬರ್ತಾಳೋ ಇಲ್ವೋ ಡೌಟ್ ಕಣೋ. ಅವ್ರ ಮನೆಯಲ್ಲಿ ಅವ್ರ ಪಪ್ಪ ಏನೋ ಆರಾಮಿಲ್ಲ ಅಂತಂದು ಹೇಳಿದ್ಲು, ಬರ್ತಾಳೋ ಇಲ್ಲ ಡೌಟ್. ನಡೀರಿ ಮುಂದೆ ಹೋಗೋಣ, ವಾಣಿ ಬಂದರೆ ರಿಸೀವ್ ಮಾಡ್ಕೊಂಡ್ರೆ ಆಯಿತು. ಓಕೆನಾ? ನಡೀರಿ. ವಾವ್ ತೊರೆ, ಎಷ್ಟು ಚೆನ್ನಾಗಿದೆ ಅಲ್ಲೇನೋ. ಅಯ್ಯೋ, ಈ ಡ್ರೆಸ್ ತಂದಿದ್ರೆ ಎಲ್ಲರೂ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದಿತ್ತು. ಅಲ್ಲೋಡೆ ವಾಣಿ ಬಂದ್ಲು ಕಣೆ. ಎಲ್ಲರೂ ನನ್ನ ಬಿಟ್ಟೇ ಬಂದ್ಬಿಟ್ಟಿದ್ದೀರಲ್ಲ ಆಲ್ರೆಡಿ. ವಾವ್, ಚೆನ್ನಾಗಿದೆ ಕಣೋ ಲೊಕೇಶನ್ನು. ಎಷ್ಟು ಚೆನ್ನಾಗಿದೆ ಅಲ್ಲ. ಬಟ್ಟೆ ತಂದಿಲ್ವಾ ಯಾರು? ಇಲ್ಲ ಕಣೆ ವಾಣಿ, ಹಾಗೆ ಬಂದ್ಬಿಟ್ವಿ. ನನಗೆ ಇಲ್ಲಿ ತೊರೆಗಿರೆ ಇರೋದೆಲ್ಲ ಗೊತ್ತಿಲ್ಲ ಕಣೆ. ನೀನು ತಂದಿದ್ದೀಯಾ? ಹ್ಞೂ ಕಣೆ, ತಂದಿದ್ದೀನಿ. ಮಳೆ ಬರಲಿ ಬಿಡಲಿ ಅಂತ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆನೂ ತಂದಿದ್ದೀನಿ. ಹಾಗೆ ನನ್ನ ಫ್ರೆಂಡ್ ಅವ್ರ ಪಪ್ಪಂದಂತೆ ಸ್ಕೂಟಿ ತೊಗೊಂಡು ಬಂದೆ ನಾನು, ಬಸ್ಸಿಗೆ ಬರಲಿಲ್ಲ ಈ ಟೈಮ್. ನಾ ಅಲ್ಲಿ ಹೋಗ್ತೀನಿ ಕಣೆ, ಸ್ವಲ್ಪ ಫೋಟೋ ತೆಗೀರಿ, ಚೆನ್ನಾಗಿದೆ ವ್ಯೂ ಇಲ್ಲಿ. ಓಕೆ, ಎಲ್ಲರೂ ಹೋಗೋಣ, ಸೆಲ್ಫಿ ತಗೊಳ್ಳೋಣ. ಓಕೆನಾ? ಹ್ಞೂ ಸರಿ. ಇನ್ನೊಂದು ತೆಗಿಯೋಣ ಫೋಟೋ, ಎಲ್ಲರೂ ಸ್ಮೈಲ್ ಮಾಡಿ. ಟೈಮ್ ಆಯ್ತು ಕಣ್ರೆ, ಹೋಗೋಣ ಬನ್ರಿ. ಆಲ್ರೆಡಿ ಈವ್ನಿಂಗ್ ಆಯಿತು. ಓಕೆನಾ? ಹೋಗೋಣವಾ? ಅಲ್ಲೆಲ್ಲರೂ ದಾರಿಯಲ್ಲಿ ಹೋಗ್ತಾ ಏನಾದರೂ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಹೋಗೋಣ. ಸರಿ, ಎಲ್ಲರೂ ತಿನ್ರು, ಹೋಗೋಣ. ಏನೋ ನೀನು ನಿಖಿಲ್, ಬರೀ ಕಾಫಿ ಒಂದೇ ಸಾಕಾ? ತಿನ್ನೋ ಏನಾದರೂ. ಏನು ಬೇಡ ಕಣೆ, ನನಗೆ ಕಾಫಿ ಅಷ್ಟೇ ಸಾಕು. ಹೋಗೋಣ, ಟೈಮ್ ಆಯಿತು. ಮನೆಯಲ್ಲಿ ಅಮ್ಮ ಒಬ್ಬರೇ ಇದ್ದಾರೆ. ಹಲೋ, ಎಲ್ಲರೂ ಮುಟ್ಟಿದ್ರೇನೆ ಮನೆಗೆ? ತಿಳ್ಕೊಳ್ಳೋಣಂತ ಮಾಡಿದೆ ಕಣೆ ವಾಣಿ, ನಿಖಿಲ್ ಎಲ್ರಿಗೂ ಮಾಡಿದೆ, ಹಾಗೆ ನಿನಗೂ ಮಾಡಿದೆ. ಮುಟ್ಟಿದ್ರಾ ಮನೆಗೆ ಎಲ್ಲರೂ? ರೀಚ್ ಆದ್ರಾ? ಹ್ಞೂ ಕಣೆ, ರೀಚ್ ಆದೆ. ಸರಿ ಕಣೆ, ಮಲಗ್ರಿ. ಗುಡ್ ನೈಟ್. ನಾಳೆ ಕಾಲೇಜಲ್ಲೇ ಮೀಟ್ ಆಗೋಣ. ಓಕೆ, ಬಾಯ್.
ಏನೋ ಮೋಹನ, ಏನಾಯ್ತು ಹಿಂಗ್ ಮಾಡ್ಕೊಂಡ್ರೆ ಹೆಂಗು? ಇನ್ನ ಸಣ್ಣ ವಯಸ್ಸೈತಿ, ಇನ್ನ ಮದುವೆ ಮಕ್ಕಳು ಕಾಣ್ಬೇಕು. ಹಿಂಗ್ ಕಂಡಕ್ಟರ್ ಡ್ಯೂಟಿ ಬಿಟ್ಟು ಎಲ್ಲಿ ಬೇಕಾರಲ್ಲಿ ಬಿದ್ರೆ ಹೆಂಗು? ಅಕ್ಕ, ನಾನು ಆದ್ರೆ ನಿನ್ನ ಮಗಳನ್ನೇ ಮದುವೆ ಆಗೋದು, ಇಲ್ಲಂದ್ರೆ ಇಲ್ಲ. ನಾನು ಡ್ಯೂಟಿಗೆ ಹೋಗಿದ್ನಿ, ಅಲ್ಲೇ ತಲೆ ತಿರುಗಿ ಬಿದ್ದೆ, BP ಹೆಚ್ಚು ಕಮ್ಮಿ ಆಗಿ. ನನ್ನ ಮಗಳಂತರೂ ನಾನು ಕೊಡಲ್ಲಪ್ಪ, ನಾನು ಕೊಟ್ಟರು ನಿಮ್ಮ ಮಾಮ ಕೊಡೋದಿಲ್ಲ. ನೀ ಇದನ್ನೆಲ್ಲ ಆಸೆ ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಡ್ಯೂಟಿ ಮಾಡು, ನಾವು ಹುಡುಗಿ ನೋಡಿ ಮದುವೆ ಮಾಡ್ತೀವಿ. ಮಾವನ್ ತಕ್ಕ ನಾ ಮಾತಾಡ್ತನಕ್ಕ, ನಿನ್ನ ಮಗಳ ತಕ್ಕೂ ನಾನು ಮಾತಾಡ್ತನು, ನೀ ಹೂ ಅಂದ್ರ ಮುಂದೆ ನೋಡೋಣ. ನೀ ಆರಾಮಾಗು ಆಯ್ತಾ? ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ.